ನೋಡಿ, ನಾವು ಪಿ ಎಫ್ ವಿಡ್ರಾ ಮಾಡ್ಬೇಕಂತಂದರೆ ಫಸ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ. ಅದಾದಮೇಲೆ ಬ್ಯಾಕ್ ಆ್ಯಂಡ್ ಪ್ರಾಸೆಸಲ್ಲಿ ಹೋಗಿ ಅದು ಅಪ್ರೂವಲ್ ಸಿಕ್ಕ ಮೇಲೆ ಸೆಟಲ್ಡ್ ಅಂತ ನಿಮಗೊಂದು ಮೆಸೇಜ್ ಬರುತ್ತೆ. ಆಮೇಲೆ ನೀವು ಏನಾದರೂ ಸ್ಟೇಟಸಲ್ಲಿ ಅಂದರೆ ಆನ್ಲೈನ್ ಪೋರ್ಟಲ್ಲಿ ಏನಾದರೂ ಚೆಕ್ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಸೆಟಲ್ಡ್ ಅಂತ ಬರುತ್ತೆ. ಅದಾದಮೇಲೆ ನಿಮಗೆ ಏನಂತ ಗೊತ್ತಾಗುತ್ತೆ, ಇನ್ನೊಂದು 3 ಡೇಸಲ್ಲಿ ಬರುತ್ತಂತ. ಬಟ್ ಈ ಥರ ಸೆಟಲ್ಡ್ ಅಂತ ಬರೋಕ್ಕೆ ನಿಮಗೆ ಬ್ಯಾಕ್ ಎಂಡಲ್ಲಿ ಪ್ರಾಸೆಸ್ ಆಗೋಕ್ಕೆ ಆಲ್ಮೋಸ್ಟ್ 25 ಡೇಸ್ ಮೇಲೆ ಕೂಡ ಆಗುತ್ತೆ ಕೆಲವೊಬ್ಬರಿಗೆ. ಇದು ಭಾಳಷ್ಟು ಜನ ಫೇಸ್ ಮಾಡ್ತಿದ್ದಾರೆ. ಅಂದರೆ ಪಿ ಎಫ್ ವಿಡ್ರಾ ಮಾಡೋದೇ ಒಂದು ಎಮರ್ಜೆನ್ಸಿ ಪರ್ಪಸ್ಸಿಗೆ ವಿಡ್ರಾ ಮಾಡ್ತಾರೆ. ಸೊ ಅದರಲ್ಲಿನೂ ಈ 20 ಡೇಸ್ ಇದು 25 ಡೇಸ್ ಮೇಲೆ ಆಯ್ತು ಅಂತಂದರೆ ಇನ್ನು ಅದು ತೊಗೊಂಡೂ ಯೂಸ್ ಇರೋಲ್ವಾ. ಸೊ ಅದಕ್ಕಂತಲೇ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರತಿಯೊಬ್ಬ ಪಿ ಎಫ್ ಹೋಲ್ಡರ್ಸ್ ಏನಿದ್ದಾರಲ್ಲ ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ತಂದಿದೆ. ಅದೇನಪ್ಪ ಅಂತಂದರೆ, ಆ ಪಿ ಎಫ್ ಅಮೌಂಟನ್ನು ನೀವು ATM ಇಂದ ಇಮ್ಮಿಡಿಯೇಟಾಗಿ ವಿಡ್ರಾ ಮಾಡ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೋಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ ಹಾಗೆ ಈ ಥರ ಎಲ್ಲ ವಿಡ್ರಾ ಮಾಡ್ಬೇಕಂದ್ರೆ ಈ ಥರ ಎಲ್ಲ ಪ್ರಾಸೆಸ್ ಇದೆ. ಈಗ ಪ್ರೆಸೆಂಟೂ ಅದೇ ಥರ ಇದೆ ನೀವೇನಾದರೂ ವಿಡ್ರಾ ಮಾಡ್ಬೇಕಂತಂದರೆ. ಆದರೆ ಈಗ 2025 ಜನವರಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮ್ಮದು ಪಿ ಎಫ್ ಅಂದರೆ EPF ಏನಂತ ಹೇಳ್ತೀವಿ, ಪಿ ಎಫ್ ವಿಡ್ರಾ ಪ್ರಾಸೆಸ್ನ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದು ಯಾವ ಥರ ಅಂತಂದರೆ, ನಾವು ಇದಕ್ಕಿಂತ ಮುಂಚೆ ಎಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಇದೆ ಬ್ಯಾಕ್ ಆ್ಯಂಡ್ ಪ್ರಾಸೆಸ್, ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ. ಆದರೆ ಈಗ ನೆಕ್ಸ್ಟು ಯಾವ ಥರ ಅಂತಂದರೆ, ನೀವು ಅಪ್ಲೈ ಮಾಡಿ ವಿತಿನ್ 24 to 48 hours ಒಳಗಡೆ ನಿಮಗೆ ಕ್ಲೈಮಿಗೆ ಅಪ್ರೂವಲ್ ಸಿಗುತ್ತೆ. ಆ ಅಪ್ರೂವಲ್ ಸಿಕ್ಕ ಮೇಲೆ ನೀವು ಯಾವುದು ATM ಇಂದ ಇಮ್ಮಿಡಿಯೇಟಾಗಿ ಅಮೌಂಟನ್ನ ಡ್ರಾ ಮಾಡ್ಕೋಬೋದು. ಈ ಒಂದು ಫೆಸಿಲಿಟಿನ ಅಂದರೆ ಇಂಪ್ಲಿಮೆಂಟ್ನ ತರ್ತಿದ್ದಾರೆ. ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ನೋಡ್ಬೇಕು ಅದು ಯಾವ ಥರ ಮಾಡ್ತಾರೆ ಏನಂತ. ಆಲ್ಮೋಸ್ಟ್ 2 to 3 ಡೇಸ್ ಒಳಗಡೆ ಸಿಗುತ್ತೆ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಟೋಟಲ್ ಅಮೌಂಟ್ ಕೆಲವೊಬ್ಬರು ಎಂಪ್ಲಾಯ್ ಶೇರ್ ಅಲ್ಲದೆ ಎಂಪ್ಲಾಯರ್ ಶೇರ್ ಏನಾರು ಇರುತ್ತಲ್ಲ ಅದನ್ನು ವಿಡ್ರಾ ಮಾಡ್ಬೇಕಂದ್ರೆ ಟೋಟಲಿ ಪಿ ಎಫ್ ಅಮೌಂಟ್ ಒಳಗಡೆ 75% ATM ಥ್ರೂ ವಿಡ್ರಾ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಈ ಒಂದು ನ್ಯೂಸನ್ನು ಈಗ 2 ಡೇಸ್ ಬ್ಯಾಕ್ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಬ್ಬರೂ ಪಿ ಎಫ್ ವಿಡ್ರಾ ಮಾಡಿದೆ ಅವ್ರವ್ರ ಎಮರ್ಜೆನ್ಸಿ ಪರ್ಪಸ್ಗೆ, ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಏನೋ ಒಂದು ಎಮರ್ಜೆನ್ಸಿ ಪರ್ಪಸ್ ಇದ್ದಾಗ ಮಾತ್ರ ವಿಡ್ರಾ ಮಾಡೋಕ್ಕೆ ಹೋಗ್ತಾರೆ. ಇದೆಲ್ಲ 20 ದಿನ 25 ದಿನ ಈ ಥರ ಎಲ್ಲ ಟೈಮ್ ತೊಗೊಂಡು ಅದ್ರ ಮೇಲೆ ಹೋಪೇ ಕಳ್ಕೊಂಡು ಎಲ್ಲರಿಗೂ ಬೇಜಾರಾಗಿರುತ್ತೆ. ಸೊ ಹಂಗಾಗಿನೇ ಈಗ ನೆಕ್ಸ್ಟ್ ಈ ಒಂದು ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ಕಾದು ನೋಡ್ಬೇಕು ಈಗ ಜನವರಿಯಲ್ಲಿ ಯಾವ ಥರ ಮಾಡ್ತಾರೆ ಅಂತ. ಇದು ಆದಷ್ಟು ಬೇಗ ಆದರೆ ಭಾಳಷ್ಟು ಜನಕ್ಕೆ ಉಪಯೋಗ ಆಗುತ್ತಂತ ನನ್ನ ಒಂದು ಅನಿಸಿಕೆ. ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಆದಷ್ಟು ಭಾಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.